ಸಾಲ ಅವ ಸರ್. ಎಷ್ಟು ಶ್ರೀಗಂಧದ ಮರ ಐತ್ರಿ ಈ ಟೋಟಲ್ ಸರ್ ನಮ್ಮಲ್ಲಿ ಹಚ್ಚಿದ ನಾವು 1000 ಗಿಡ ಹಚ್ಚಿವ್ರಿ. 1000 ಗಿಡ 1000 ಗಿಡ ಹಚ್ಚಿವ್ರಿ. ಓಕೆ. 1000 ಗಿಡ ಹಚ್ಚಿ ಅದ್ರಾಗ ಒಂದು 200 ಕಡಿಮೆ ಆಗ ಸರ್. ಒಂದು 800 ಗಿಡ ಅದ. 800 ಗಿಡ ಉಳಿದವ ಸರ್. ಸ್ವಲ್ಪ ಬಿಸ್ನೆಸ್ ಎಲ್ಲ ಲಾಸ್ ಅದ್ರಿ. ಓಕೆ. ಲಾಸ್ ಆಗಿಲ್ರಿ, ಡಲ್ ಆದ ಸರ್ ಬಿಸ್ನೆಸ್. ಡಲ್ ಆಗ ಅವಾಗ ಏನಾದ ಸರ್, ಬಿಸ್ನೆಸ್ ಕೋವಿಡ್ ಆದ ಸ್ವಲ್ಪ ಜನಕ್ಕೆ ಏನೋ ಜ್ಞಾನವೇ ಆದಂಗೆ ಸರ್ ಕೃಷಿ ಬಗ್ಗೆ ಸರ್. ಹಂಗಾರೆ ನೀವೀಗ ಕೊರೋನಾಗ ಥ್ಯಾಂಕ್ಸ್ ಹೇಳ್ಬೇಕೀಗ. ನಾನು ಹೇಳ್ತೀನಿ, ನನ್ನಂತ ರೈತರು ಭಾಳ ಜನ ಹಾರ ಸರ್. ಓಕೆ. ಆ ಕಾರಣದಿಂದ ಅಗ್ರಿಕಲ್ಚರ್ಗೆ ಬಂದ್ರಿ. ಬಂದೆ ಸರ್. ಓ ಚಲೋ ಆಯ್ತು. ಸರ್ ಯಾವ ಹಳ್ಳ ಸರ್ ಇದು? ಇದು ಸರ್ ಬೆಣ್ಣೆತೊರೆ ಸರ್. ಬೆಣ್ಣೆತೊರೆ. ಹಾಂ ಸರ್. ಓಕೆ. ನಿಮಗೆ ಇದೇ ನೀರು ಬರೋದನ್ರಿ ಹೊಲಕ್ಕೆಲ್ಲ? ಹಾಂ. ವರ್ಷ ಪೂರ್ತಿ ಹಿಂಗೆ ನೀರು ಇರುತ್ತೆ ಇದು? ವರ್ಷ ಪೂರ್ತಿ ಇರುತ್ತೆ. ಯಾವಾಗಲೂ ಬರ್ತಂಗಿಲ್ಲ. ನಾವು ನೋಡಕತ್ತಿದ್ರು ಬರ್ತೀರಿ ಸರ್ ನೋಡಿದ್ರೆ. ಹಾಂ. ಭಾಳ ಯಾವ ಇರ್ತಾರೆ ಇದಕ್ಕೆ? ಇದು ಸರ್ ಟೆಂಗ್ಳಿ ಸರ್. ನಮ್ಮ ಊರಿದ್ದು ಸರ 7 ಆಗಿಸಿ ಊರು ಒಂದು ಊರಾಗಿ ಸರ್. ಇದೊಂದ್ಸಲ ಹೇಳ್ರೆ ರಾಷ್ಟ್ರ ಕೂಡ ರಾಜ್ಯದಲ್ಲಿ ಮಾಡ್ಕಡಲ್ಲ ಸರ್. ಆ ಊರ ಆ ಟೈಮ್ನಾಗ ರೀ ಇದು ನಮ್ಮ ಊರು ಆಗ್ಬೇಕಾದ್ರೆ 7 ಅಗಸಿ ಸರ್. ನಮ್ಮ ಊರು ನಮಗೆ ಯಾವ ಸರ್ ಎರಡು ನೋಡಕ್ಕೆ ಅವ್ರಿ. ಈಗ ಅಗಸಿ ದೊಡ್ಡ ಅಗಸಿ ಅಂತ ಚಿಕ್ಕ ಅಗಸಿ ಅಂತಾರೆ ಸರ್. ಓಕೆ. ಊರು ಸುತ್ತ ಕೊಟ್ಟೆ ಸರ್. ಅವಾಗ ಮೊದಲು ಊರಾಗ ಯಾರು ಬರ್ಬೇಕಾದ್ರಿ ಅಗಸಿ ಬಾಗಿಲು ಬಂದ್ ಮಾಡ್ಬಿಡ್ತೀರಿ ಸರ್. ಒಂದೇ ಸಿಂಗಲ್ ಡೋರ್ ಇರ್ತೈತ್ರಿ. ಊರು ಸುತ್ತ ಕೋಟೆಗೋಡಿ ಸರ್. ಓಕೆ. ದೊಡ್ಡ ರಾಜ ಇರ್ತಾರೆ ಸರ್. ರಾಜನ ಒಳಗೆ ಕೋಟೆಗೋಡೆ ಯಾರು ದಾಟಿ ಹೋಗ್ತಾರೆ ಸರ್. ಅಗಸಿ ಬಾಗ್ಲ ಅಂತಾರಲ್ಲ ಇತ್ತನ್ರಿ ಅದು? ಬಂದ್ ಮಾಡಿದ್ರೆ ಅದ ಸರ್. ಅಗಸಿನ ಅದ ಸರ್. ದೊಡ್ಡ ವಿಷಯ ನಮ್ಮ ಸುತ್ತ ದೊಡ್ಡ ಅಗಸಿ. ಇದು ಕೋಟೆಗೋಡಿ ಸರ್. ಇದೆಲ್ಲ ಇದು ಕೋಟೆಗೋಡಿ ಸರ್. ಎಲ್ಲ ಈಗ ಮನೆ ಆಗಿದೆ ಸರ್. ನಾವು ನೋಡೋದಕ್ಕೆ ಮನೆ ಆಗಿದೆ ಸರ್. ಇದು ಮನೆ ನಿಂತ ಕಾವಲ್ಗಾರ ಕಾವಲ್ ಕಾಯ್ತಾರೆ ಸರ್. ಇದು ಕೋಟೆ ಗೋಡೆ ಇದು ಕೋಟೆಗೋಡೆ ಅಂತ ಸರ್. ಇದೆಲ್ಲ ಕೋಟೆಗೋಡೆ ಸರ್. ರೀಸೆಂಟ್ಲಿ ರಿನ್ಯೂ ಎಲ್ಲ ಚೆನ್ನಾಗಿ ಸೊ ರಾಷ್ಟ್ರ ಕೂಟರ ನಾಡಿನವರು ನೀವು? ಓಕೆ. ಭೀಮೇಶ್ವರನ ದೇವಸ್ಥಾನ ನಡೆದಾಡ ದೇವರ ನಿಮ್ಮ ಮನೆ ಎದುರಿಗೆ ಐತೆ. ಎದುರಿಗೆ. ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಆತ್ಮೀಯರೇ, ನಾನಿವತ್ತು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಟೇಂಗಳಿ ಅನ್ನೋ ಗ್ರಾಮದಲ್ಲಿದ್ದೀನಿ. ನನ್ನ ಹಿಂದೆ ಭೀಮೇಶ್ವರ ದೇವಸ್ಥಾನ ಇದೆ. ನಾನು ಈ ಊರಿಗೆ ಯಾಕೆ ಬಂದಿದ್ದೀನಿ ಅಂತಂದರೆ, ಈ ಊರಿನಲ್ಲಿ ಒಬ್ಬ ಯುವ ಕೃಷಿಕರು ಭಾಳ ವಿಭಿನ್ನವಾಗಿ ನಿಂಬೆ ಬೆಳೆಯನ್ನು ಬೆಳ್ಕೊಳ್ತಾ ಅದರಲ್ಲಿ ಮಲ್ಟಿ ಕ್ರಾಪಿಂಗ್ ಅಂದರೆ ಕಬ್ಬು ಬೆಳೀತಾರೆ, ಮುಸ್ಕಿನ ಜೋಳ ಬೆಳೀತಾರೆ, ಮಾವಿನ ಗಿಡ ಹಾಕಿದ್ದಾರೆ, ಹೀಗೆ ಹಲವಾರು ಕ್ರಾಪ್ಗಳನ್ನ ಹಾಕಿದ್ದಾರೆ. ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅದು ನಂಗೆ ಕೇಳಿ ನನಗೆ ಭಾಳ ಆಶ್ಚರ್ಯ ಆಯಿತು. ಇದು ಇವತ್ತಿನ ಯುವ ಪೀಳಿಗೆಗೆ ಭಾಳ ಮಾದರಿ ಕೃಷಿ ಅಂತ ನನಗನ್ನಿಸ್ತು. ಅದಕ್ಕೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಅವ್ರು ಯಾವ ರೀತಿ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ. ಈ ಥರ ವಿಶೇಷವಾದ ವೀಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಹೊನ್ನಕುಮಾರ್ ಸರ್. ಓಕೆ, ಹೊನ್ನಕುಮಾರ್ ಅವರು ನಿಮ್ಮ ಹೆಸರಿನಲ್ಲೇ ಹೊನ್ನನ್ನು ಅಡಗಿಸ್ಕೊಂಡಿದ್ದೀರಿ. ತನ್ನ ಮುತ್ತೆರ ಹೆಸರು ಸರ್ ನಮ್ಗೆ ಇಟ್ಟಿದ್ದೀವಿ ಸರ್. ಓಕೆ. ನಿಮ್ಮ ಕೃಷಿ ಬಗ್ಗೆ ಕೇಳಿದೆ ನಾನು. ನಿಂಬೆ ಮತ್ತು ಏನೋ ಮಲ್ಟಿ ಕ್ರಾಪ್ ಮಾಡ್ತೀರಿ, ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀರಿ ಅಂತ. ಹೇಗೆ ಇದೆಲ್ಲ ಸಾಧ್ಯ? ಇದು ಅಗ್ರಿಕಲ್ಚರ್ ನಿಮಗೆ ಹೇಗೆ ಬಂದಿದ್ದು? ನಿಮ್ಮ ತಂದೆಯವರು ಹಾಕ್ಕೊಟ್ಟಿದ್ದ? ಸಂಪೂರ್ಣ ನಿಮ್ಮ ಪರಿಚಯ ಮತ್ತು ಇದನ್ನು ಹೇಳ್ಕೊಳ್ಳಿ ಸರ್. ನಾವು ಅಗ್ರಿಕಲ್ಚರ್ ನಮ್ಮ ತಾತವ್ರು ನಮ್ಮ ಮುತ್ತೆಯವ್ರು ಮಾಡ್ತಿದ್ರಿ. ನಮ್ಮ ತಂದೆಯವ್ರನ್ನ ಹೆಚ್ಚಿಗೆ ಅಗ್ರಿಕಲ್ಚರ್ ಮಾಡಿದ್ರಲ್ರಿ. ಅವ್ರು ರೀಸೆಂಟ್ಲಿ ನಾವು ನೋಡುತ್ತ ಟೈಮಿಗೆ ಮಾಡ್ತಾ ಬಂದ್ರು ಅವ್ರು. ಯಾರು? ನಮ್ಮ ತಂದೆಯವ್ರಿ ಅಪ್ಪಾರ. ಅವರು ಡ್ಯೂಟಿ ಮಾಡ್ತಿರ ಸರ್ಕಾರ ಕೆಲಸ. ಓ, ಸರ್ಕಾರಿ ನೌಕರಾಗಿದ್ರಿ? ಏನು ಡ್ಯೂಟಿ ಮಾಡಿದ್ರು? ಗ್ರಾಮ ಸಹಾಯಕ ಮಾಡ್ತಿದ್ರು. ಗ್ರಾಮ ಸಹಾಯಕರಾಗಿ ಮಾಡ್ತಿದ್ರು. ಅವ್ರು ಮಾಡ್ತಿದ್ ಬಳಕ ಈಗ ಆಮೇಲೆ ರೀಸೆಂಟ್ಲಿ ಏನಾಯ್ತು, ಅವ್ರು ಸ್ವಲ್ಪ ವಯಸ್ಸಾಗಿದಂಗೆ ಇದು ತಗೊಂಡ್ಬಿಟ್ರೆ ಅವ್ರಿ, ಕೊಟ್ಬಿಟ್ರಿ. ಅದೇ ನಾನು ಮಾಡ್ಕೊತ ಹೊಂಟಿದ್ದೆ ಹಂಗೆ ರೀ. ನಮ್ದು ಪರ್ಮನೆಂಟ್ ಏನಲ್ಲ ಸರ್ ರೀ. ಕಾಂಟ್ರಾಕ್ಟ್ ಬೇಸ್ ಟೈಪ್ ಬರುತ್ತೆ ನಮ್ದು. ಕಾಂಟ್ರಾಕ್ಟ್ ಬೇಸಿಸ್ ಆ ಟೈಪ್ನಾಗ ಬರುತ್ತೆ ರೀ. ಮಾಡ್ಕೊತ ಬಂದು ನಮ್ಮ ತಂದೆ ಏನು ಮಾಡಿದ್ರು, ಅದು ನೀವು ನೌಕರಿ ಬಿಟ್ಬಿಟ್ರಲ್ಲ, ಬಿಟ್ರೆ ಏನು ಮಾಡ್ತು, ಆಟ ಹೊಲ ಐತೆ ನಮ್ದು ಸ್ವಲ್ಪ ನಮ್ಮ ಮುತ್ತೇನ ಕೈ ಮೇನ್ ಹೊಲ ಐತ್ರಿ. ಅದು ನೋಡಮ್ ತೋಟ ಮಾಡಮ್ ಅಂತ ವಿಚಾರ ಮಾಡಿದ್ರು ಅವ್ರಿ. ಸುಮ್ ಊರಾಗ ಕುಂತ ಏನ್ ಮಾಡಮ್ಮ, ಕೆಳಗೆ ಸುಮ್ ಕುಂದ್ರ ಬಂದು ಬೇಸರ ಬರಕತ್ತಂತ ಮಾಡಕತ್ರಿ. ಒಂದು ಬೋರಲ್ಲೂ ಹಾಕೊಂಡ್ರಿ, ಗಂಗಾ ಕಲ್ಯಾಣ ಯೋಜನೆದಾಗ ಬೋರಲ್ಲಿ ಹಾಕೊಂಡ್ರಿ. ಹಾಕೊಂಡ್ ಕಿಸಿಂದ ನಿಂಬೆ ಗಿಡ ಹಚ್ಚಮ್ಮ ಅಂತ ಕಿಸಿಂದ
ಸುಜಲ ಯೋಜನೆ ಬಂದ್ರು ಸರ್. ಸುಜಲ ಯೋಜನೆ ಹಿಂಗೆ ನಮ್ಮ ಸ್ಕೀಮ್ ಅದ ಹಂಗೆ ಹಾಕ್ಕೊಡ್ತೀವಿ, ನಾವು ಮಾಡ್ಕೊಡ್ತೀವಿ ಅಂದರು. ಸರಿ ಅಂತ ಎಲ್ಲರೂ ಏನು ಮಾಡಿದೆ, ನಮ್ಮರ ಒಂದು 4 ಜನನು ಮಾಡ್ಕೊಂಡ್ರಿ. ಮಾಡ್ಕೊಂಡ್ರೆ ಅವರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿಲ್ಲ. ಅಂದ್ರೆ ಇಂಟ್ರೆಸ್ಟ್ ಅದಕ್ಕೆ ಬೆನ್ನತ್ ಬಿಟ್ರು ಪೂರ. ನಿಮ್ಮ ಫಾದರ್ ಅವರು ಮಾಡಕತ್ರು ಸ್ವಲ್ಪ ನೀರು ಕಮ್ಮಿ ಬೀಳಕತ್ರಿ. ನೀರೆಲ್ಲ ಹಾಕಿದ್ರಲ್ಲ ಸ್ವಲ್ಪ ಐತ್ರಿ ನೀರು ಕಮ್ಮಿ ಬೀಳಕ್. ಬ್ಯಾಸಿಗೆ ಒಳಗೆ 1-2 ತಿಂಗಳು ಭಾಳ ಸಮಸ್ಯೆ ಆಕತ್ ನೀರು. ಆಮೇಲೆ ವಿಚಾರ ಮಾಡಿದ್ರಿ ಹಿಂಗೆ ಅದ್ರ ಸಮಸ್ಯೆ ಬಗೆಹರಂಗಿಲ್ಲ ಅಂತ ಹಳದ ಪೈಪ್ಲೈನ್ ಮಾಡ್ಕೊಂಡ್ರಿ. ನಮ್ಮ KGB ಕೃಷ್ಣ ಗ್ರಾಮೀಣ ಬ್ಯಾಂಕ್ನವರು ಲೋನ್ ಕೊಟ್ರ ನಮ್ಗೆ. ಪೈಪ್ಲೈನ್ ಮಾಡ್ಕೋತೀವಿ ಮಾಡೋ ಲೋನ್ ಕೊಟ್ರ ಅವ್ರು. ಅದ್ರೊಂದು 3 ಲಕ್ಷ ರೂಪಾಯಿ ಲೋನ್ ಕೊಟ್ಟಿದ್ರಿ. ಆ ಲೋನ್ನಾಗೆ ನಾವು ಪೈಪ್ಲೈನ್ ಮಾಡ್ಕೊಂಡ್ರಿ ಸರ್. ಮಾಡ್ಕೊಂಬಳಕ್ ಈಗ ನಿಂಬೆನೂ ಸರಿಯಾಗಿ ಸರ್ ರೀ. ಈಗ 8 ವರ್ಷ ಆಯ್ತು ಸರ್ ನಾವು ನಿಂಬೆ ಹಚ್ಕೇಸಂದ್ರಿ. ಈ ಜೂನ್ ಬಂದ್ರೆ 8 ವರ್ಷ ಆಲ್ಮೋಸ್ಟ್ 8 ವರ್ಷ ಹಳೆ ನಿಂಬೆ ಗಿಡಗಳು. ಹಾಂ ಸರ್. ಅಂದ್ರೆ ಕ್ರಾಪ್ ನಮ್ಗೆ ಬರೋದು ಸರ್ 4 ವರ್ಷ ಆಗ ನಂತರ ಬರೋದು ಸರ್. 4 ವರ್ಷ ಆದ್ಮೇಲೆ ಏನೋ ಬಂದಿರುತ್ತೆ, ಅಲ್ಲಿ ಒಂದು ಸಣ್ಣ ಕಾಯಿ ಬಂದಿರುತ್ತೆ ರೀ. ಅಂದ್ರೆ ಅದೇನು ಕೌಂಟು ಲೆಕ್ಕಕ್ಕೆ ಬರಂಗಿಲ್ಲ ನಮ್ಮ ಭಾಷೆ. ಹೇಗೆ ಸರ್ ಇದು ನಿಂಬೆ ಕೆಲವು ವರ್ಷದ ಬೆಳೆ ಅಂತಾರೆ, ಕೆಲವು 6 ತಿಂಗಳಿಗೊಂದ್ಸಲ ಬೆಳೆ ಅಂತಾರೆ. ಬೈಕೋಬೇಡಿ, ನಾನು ಕೃಷಿ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ಇದು ವರ್ಷ ಪೂರ್ತಿ ಇರುತ್ತೆ ಸರ್. ವರ್ಷ ಪೂರ್ತಿ ಇರುತ್ತೆ ರೀ. ಹೆಂಗ ಸರ್, ಫಸ್ಟಿಗೆ ಏನೋ ಸ್ಟಾರ್ಟಿಂಗ್ ಏನಂತ್ರಿ, ಈಗ ನಮ್ಮಲ್ಲಿ ಕಾಯಿ ಬಿಟ್ಟ ಸರ್. ಈಗ ರೀ ಕಾಯಿ ಸಣ್ಣ ಮಿಡಿ ಕಾಯಿ ಕಚ್ಚಿ ಅಂತಾರೆ ನೋಡ್ರಿ. ಕಾಳು ಕಟ್ಟೋದಿಗ್ರಿ. ಕಾಳು ಕಟ್ಟಿದ ಈಗ ನಮ್ಮ ಕಾಳು ಕಟ್ಟಿದ ಕಾಯಿ ನಮ್ಮ ಕೈ ಬರ್ಬೇಕಾದ್ರೆ ಇನ್ನೂ 2 ತಿಂಗಳು 2.5 ತಿಂಗಳು ಬೇಕು ನಮ್ಗೆ. 2.5 ತಿಂಗಳು ಬೇಕು. ಅವಾಗ ಏನಾಗ ಸರ್ 2.5 ತಿಂಗಳು ಕಾಯಿ ಬರೀ ನಾವು ಇಲ್ಲೇ ನಿಂತು ಮಾತಾಡೋಕ್ಕಿಂತ ಹೋಗ್ಕೊಂತ ಮಾತಾಡೋಣ. ನಿಮ್ಮ ಫಾದರ್ ಅವರ ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಓಕೆ, ಈ ಕೃಷಿನ ನೀವೇ ಆರಂಭ ಮಾಡಿದ್ದು? ನಮ್ಮ ತೊಂದರೆ ಹಿಡಿದು ಇದ್ದೀವಿ ಸರ್ ಮಗ. ತೊಂದರೆ ಆದ ನಂತರ ನಾವು ಸ್ವಲ್ಪ ಸಣ್ಣ ಜಾಬ್ ಮಾಡ್ತಿದ್ದೆವು. ರಿಟೈರ್ಮೆಂಟ್ ಆದ್ಮೇಲೆ ಸುಮ್ಮನೆ ಖಾಲಿ ಕುಂತ ಮಾಡೋದು ಅಂತ ಹೇಳಿ ಸ್ವಲ್ಪ ಏನಪ್ಪ ಅಂದ್ರೆ ಜಲ ಇದ್ರಾಗ ಏನಪ್ಪ ಅಂದ್ರೆ ಸ್ಕೀಮ್ ಅಂತರಿ. ಆ ಸ್ಕೀಮ್ ಏನಪ್ಪ ನಿಂಬೆ ಗಿಡ ಹಚ್ಕೊಂಡೆವು. ನಮ್ಮಲ್ಲಿ ತೆಗಡೆ ಒಂದು 8 ಪ್ಲಾಟ್ ಕೊಟ್ಟಿದ್ದು ಸರ್. ಯಾರು ಸಕ್ಸಸ್ ಆಗಲಿಲ್ಲ. ನಾನು ಒಬ್ಬನೇ ಏನಪ್ಪ ಅಂದ್ರೆ ಒಂದು ಬೋರ್ವೆಲ್ ಹಾಕೊಂಡು 1.5 ಇಂಚ್ ನೀರು ಇತ್ತು ನಮ್ಮ ಬೋರ್ವೆಲ್ಕ. ಆ ನೀರಿಂದ ಆದಷ್ಟು ಸ್ವಲ್ಪ ಮಾಡ್ಕೊತ ಬಂದೆವು. ಮುಂದೆ ಸ್ವಲ್ಪ ನೀರು ಕಮ್ಮಿ ಬೀಳೋದ್ರಿಂದ ಈ ಹೊಳಿಲಿಂದ ಬೆಣ್ಣೆತೂರೆ ಅಂತ ಸರ್. ಅದು ಬೆಣ್ಣೆತೊರೆ ಈಗ ನೋಡ್ಕೊಂಡ್ ಬಂದ್ವಲ್ಲ, ಬೆಣ್ಣೆತೂರೆ 2 ಡ್ಯಾಮ್ ಸರ್. 2 ಡ್ಯಾಮ್ಲಿಂದ ಬರ್ತವೆ. ಆ ಬೆಣ್ಣೆತೂರೆ ನೀರು ಏನಪ್ಪ ಅಂತಂದ್ರೆ ನಾವು ಕಡೆ ನಮ್ಮ ಪೈಪ್ ಲೈನ್ ಮಾಡ್ಕೊಂಡ್ವಿ ಸರ್. 2 ಕಿಲೋಮೀಟರ್ ಆಗ್ತದೆ ಸರ್. ಈ ಗ್ರಾಮೀಣ ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡು ಪೈಪ್ ಲೈನ್ ಮಾಡಿಕೊಂಡು ಆಮೇಲೆ ಏನಪ್ಪ ಅಂದ್ರೆ ಈ ಕಡೆ ಜಾಪಳ ಗಿಡ ಮತ್ತು ಶ್ರೀಗಂಧ ಮತ್ತು ಮಾವಿನ ಗಿಡ ಒಂದು 45 ಮಾವಿನ ಗಿಡ ಅದ ರೀ. ಆಯ್ತು, ಇದಿಷ್ಟು ಕಬ್ಬು ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕೇಸಿ ಮಿಶ್ರ ಬೆಳೆ ಮಾಡ್ಲತ್ತ ನೋಡಿ ಸರ್. ಮಿಶ್ರ ಬೆಳೆ ಸರ್. ಎಲ್ಲ ಬೆಳೆ ಏನಪ್ಪ ಒಳಗೆ ಮಿಕ್ಸ್ ಮಾಡ್ತೀವಿ. ಒಳಗೆ ಒಂದೊಂದ್ಸಲ ಏನಪ್ಪ ಗೋಧಿ ಅಂತ ಹಾಕೋತೀವಿ, ಶೇಂಗಾ ಅಂತ ಕುಲ್ಲ ಜಾಗದಲ್ಲಿ. ಅಂದ್ರೆ ಮನಿ ಉಪಯೋಗಕ್ಕೆ ಸರ್. ಅಷ್ಟೇ ಮಾರಾಟಕ್ಕಲ್ಲ ಅದು. ಮಾರಾಟಕ್ಕಲ್ಲ, ಮನಿ ಉಪಯೋಗ ಸರ್. ಕಮರ್ಷಿಯಲ್ ಅಲ್ಲ ಅದು, ಮನಿ ಉಪಯೋಗ ಸರ್. ಜೋಳ ಗೋಧಿ ಹಂಗೇನೋ ಸ್ವಲ್ಪ ಎಲ್ಲ ಹಾಕೊಂಡು ಹಂಗೆ ಮಾಡ್ಕೊತ ಹೊಂಟಿವಿ ಸರ್. ಓಕೆ, ಈಗ ನಿಮ್ಮ ಜವಾಬ್ದಾರಿಯನ್ನ ಮಗ ಅವ್ರಿಗೆ ವಹಿಸಿದ್ರಿ. ವಯಸ್ಸಾಯ್ತಲ್ಲ ನಮ್ಗೆ. ವಯಸ್ಸಾದ್ಮೇಲೆ ಏನಪ್ಪ ಮತ್ತೆ ಅವ್ರೇನು ಸರ್ ಅವ್ರಿಗೆ ಹೋಗ್ಸ್ಬಿಟ್ಟೆ ಸರ್. ಓಕೆ, ಸೊ ಭಾಳ ಉತ್ಸಾಹದಿಂದ ನಡ್ಸ್ಕೊಂಡು ಹೊಂಟಾರ ನೋಡ್ರಿ. ಓಕೆ, ಯಾಕೆಂದ್ರೆ ಇತ್ತೀಚಿನ ಹುಡುಗರು ಬರೀ ನೀವೇನು ಓದಿರಿ ಅಂದ್ರಿ ಸರ್? PUC. ಓಕೆ, ನಾವು ಬರೀ PUC ಓದಿವಿ, ಡಿಗ್ರಿ ಓದಿವಿ ಅಂತೇಳಿ ಹಳ್ಳಿ ಬಿಟ್ಟು ಸಿಟಿ ಹೋಗ್ತಿರ್ತಾರೆ. ಅಲ್ಲಿ ಹೋಗಿ ಅವ್ರು ಏನು ವಾಚ್ಮನ್ ಕೆಲಸ ಮಾಡ್ತಾರೋ, ಅಸಿಸ್ಟೆಂಟ್ ಕೆಲಸ ಮಾಡ್ತಾರೋ ದೇವ್ರಿಗೆ ಗೊತ್ತು. ಆದರೆ ನಿಮ್ಮ ಮಗ ಅವರು ನಾ ಇಲ್ಲೇ ಇದ್ದು ನಮ್ಮ ಅಪ್ಪರ ಹಾಕ್ಕೊಟ್ಟಿರೋದನ್ನ ಮುಂದುವರಿಸ್ತೇನೆ ಅಂದ್ಕೊಂಡು ನಿಂತಿರಲ್ಲ, ನಿಜವಾಗ್ಲೂ ಭಾಳ ಖುಷಿ ವಿಷಯ ರೀ ಇದು. ಓಕೆ, ಹುಡುಗರು ಮಾರಂಗಿಲ್ಲ. ಹೌದು, ನಾವು ಒಬ್ಬನೇ ಹುಡುಗ ಸರ್. ಒಬ್ಬನೇ ಹೆಣ್ಮಕ್ಳು ಸರ್. ಮ್ಯಾರೇಜ್ ಆಗಿದೆ, ಅವ್ರ ಜವಾಬ್ದಾರಿ ಅವರು ಒಬ್ಬನೇ ಏನ ಮಾಡ್ತಾರೆ ನಮ್ಮದೊಂದು ಸ್ವಲ್ಪ ಇರುತ್ತೆ ನಮ್ಗೆ. ಈಗ ಒಂದು 2-3 ವರ್ಷ ಆಯ್ತು ಕಂಪ್ಲೀಟ್ ಎಲ್ಲ ಜವಾಬ್ದಾರಿ ಹೌದು ಸರ್. ನಾವೇನು ಸುಮ್ ಬರೋದು, ಸುಮ್ಮನೆ ರೆಸ್ಟ್ ಮಾಡೋದು, ಸುಮ್ ಒಳಗೆ ತಿರುಗಾಡೋದು, ಹಂಗೆ ನಮ್ಮ ಮೇಲೆ ಯಾವ್ದು ಒತ್ತಡ ಇಲ್ಲ ಸರ್. ಓಕೆ, ಆರಾಮದಿರಿ? ಎಲ್ಲ ಆರಾಮ್ ಸರ್. ಓಕೆ, ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಸರ್. ಓಕೆ, ಚಲೋ ಆಯ್ತು ಸರ್. ಹಂಗೆ ನೋಡ್ಕೊಂಡ್ ಬರ್ತೀರಿ? ಓ, ಮದ್ವೆ ಆಗೈತೆ ಸರ್? ಓಹೋ, ನೋಡಿದ್ರಂಗೆ ಹಂಗೆ ಅನ್ಸಂಗೆ ಇಲ್ಲಲ್ರಿ. ಸ್ವಲ್ಪ ಕೃಷಿ ಬಗ್ಗೆ ಹುಡುಗಿ ಅವ್ರನ್ನ ಸ್ವಲ್ಪ ಒಲವು ಸರ್. ಹಿಂಗಾಗಿ ಎಲ್ಲರೂ ನಮ್ಮ ಮನ್ಯಾಗ ಮಿಸ್ಸಸ್ ಅವ್ರೆಲ್ಲರೂ ಬಂದ್ರೆ ಎಲ್ಲ ಕೆಲಸ ಮಾಡ್ತಾರೆ ಸರ್. ಇಡೀ ಕುಟುಂಬದವ್ರು ನಿಂತು ನಡ್ಸ್ಕೊಂಡು ಹೋಗ್ತೀರಿ? ಏ ಸೂಪರ್ ಸೂಪರ್. ಓಕೆ ಓಕೆ, ಬರ್ರಿ ಸರ್ ನೋಡ್ಕೊಂಡು ಬರ್ರಿ. ಹೇಳ್ರಿ ಸರ್, ಈಗ ಅಪ್ಪಾರ ಹಾಕ್ಕೊಟ್ಟಿದ್ದ ದಾರಿ ಒಳಗೆ ನೀವೇನು ಬದಲಾವಣೆ ಮಾಡ್ಕೊಂಡಿರಿ ಸರ್? ಅಪ್ಪಾರ್ದೇನು ಸರ್ ಮೇನ್ ಮೂಲ ಇದೇನು ಸರ್ ಅವತ್ತು ರೀ ಆರ್ಗ್ಯಾನಿಕ್ ಮಾಡ್ಬೇಕಂತ ಭಾಳ ಆಸೆ ಸರ್ ಅವ್ರದ್ದು. ಯಾವಾಗ ನಾ ಅವ್ರು ತೋಟ ಮಾಡಕತ್ತಿರೋದು ನೋಡಕತ್ತೀನಿ ಸರ್. ನಾವಾಗ ಮಾಡ್ತಿಲ್ಲ ರೀ, ನಾ ತೋಟ ಬಗ್ಗೆ ಮಾಹಿತಿ ಇದ್ದಿಲ್ಲ ನಂಗೆ ರೀ. ನಾ ಈ ಕಡೆ ಬರ್ತಿಲ್ಲ ಜಾಸ್ತಿ ರೀ. ನನ್ನ ಬಿಸ್ನೆಸ್ ಆಯ್ತು, ನಾನು ನೌಕರಿ ಆಯ್ತು, ಆ ಕಡೆ ಮಾಡ್ಕೊತ ಹೋಗ್ತಿದ್ದೆ ಸರ್ ರೀ. ಅವರು ಅಂದ್ರು ನಂಗೇನು ಆಗಲ್ಲಪ್ಪ ಜಾಸ್ತಿ. ಈಗ ಮಾತಾಡಿದ್ರು ನಾನು ಬಿಸ್ನೆಸ್ನು ಅಷ್ಟಕ್ಕಷ್ಟೇ ಇದ್ದು ಸರ್. ಕಮ್ಮಿ ಅವಾಗ ಮೊದಲಂಗೆ ಬಿಸ್ನೆಸ್ ಲಾಕ್ಡೌನ್ ಆಗಿರೋದು ಸ್ವಲ್ಪ ಬಿಸ್ನೆಸ್ ಡೌನ್ ಆಗುತ್ತೆ ಸರ್ ರೀ.
ಅದಕ್ಕೆ ಬಿಟ್ಬಿಟ್ಟೆ ಬಿಸ್ನೆಸ್ ಬೇಡ ಬಿಸ್ನೆಸ್ ಬೇಡ ಸುಮ್ಮನೆ ಹಿರಿಯರ ಕಳಿಸಿದ ಆಸ್ತಿ ಅದ ಅದ್ರಾಗ ಏನೋ 10 ರೂಪಾಯಿ 20 ರೂಪಾಯಿ ಬಿಸ್ನೆಸ್ ಹೆಂಗ ಸರ ಒಂದಿನ ಲಾಭ ಒಂದಿನ ಲಾಸ್ ಇದ್ರೊಂದು ಲಾಭ ಇರುತ್ತೆ ಸರ್ ಇಲ್ಲಂತ ಲಾಸ್ ಲಾಭನ ಇರುತ್ತೆ ರೀ ಅಂದ್ರೆ ಅದ್ರೊಳಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಸರ್ ಟೆನ್ಷನ್ ಬೇಡ ಏನೇ 10 ರೂಪಾಯಿ ಗಳಿಸ್ಲಿ ಸುಖಲೇ ಇರಮ್ಮಿ ನೆಮ್ಮದಿಲಿಂದ ಇರಮ್ಮ ಅಂತ ಆ ವಿಚಾರ ಅಂತ ಕೃಷಿಗೆ ಮೇನ್ ಇದು ಮಾಡ್ಕೊಂಡ್ಬಿಟ್ಟು ಓಕೆ ಹಂಗೆ ಮಾಡ್ಕೊಂಡು ಸೊ ಇದರಿ ನಿಮ್ಮ ತೋಟ? ಸರ್ ಇದೆ ನಮ್ಮ ತೋಟ ಸರ್. ಓಕೆ ಎಷ್ಟು ಎಕರೆ ಐತೆ ಸರ್ ಇದು? ಸರ್ ಇದು 7 ಎಕರೆ 30 ಗುಂಟೆ ಆಗುತ್ತೆ ಸರ್ ಟೋಟಲ್. 7 ಎಕರೆ 30 ಗುಂಟೆ ಒಂದೇ ಕಡೆ ಐತ್ರಿ? ಒಂದೇ ಕಡೆ ಸರ್. ಓಹೋ ಪೂರ್ತಿ ನೀರಾವರಿ ಅವಲಂಬಿತ ರೀ? ಪೂರ್ತಿ ನೀರಾವರಿ ಸರ್. ನೀರಾವರಿ. ಓಕೆ ಟೋಟಲ್ ಸರ್ ಹೇಳ್ರಿ. 4 ಎಕರೆ ಡ್ರಿಪ್ ಆಲ್ರೆಡಿ ಆದ ಸರ್ ಇದ್ರಿ. ಇನ್ನೊಂದು 2 ಎಕರೆ ಡ್ರಿಪ್ ರೆಡಿ ಮಾಡಿ ಇಟ್ಟಿನ್ರಿ, ತೆಗೆದಿಟ್ಟೇನ್ರಿ. 4 ಎಕರೆ ಮೊದಲು ಗೌರ್ಮೆಂಟ್ ಕೊಟ್ಟಿದೆ ಸಬ್ಸಿಡಿದ ಇದು ಸುಜಲಾದ ಕೊಟ್ಟಿಲ್ಲ ಸರ್, ಅವ್ರು ಕೊಟ್ಟಿದ್ರು. ಮತ್ತು ಕೃಷಿ ಇಲಾಖೆ ತೋಟಗಾರಿಕೆ ಅವ್ರನ್ನ ಕೊಟ್ಟಿದ್ರು ಸಂಗ್ರಿ, ಅವ್ರು ಕೊಟ್ಟಿದ್ರಿ. ಮತ್ತು ನಾನು ಮಾಡಿದೆ ಈಗ 7 ವರ್ಷ ತನಕ ಬರಂಗಿಲ್ಲ ಸರ್ ನಮ್ಗೆ, ಮತ್ತೆ ಸಬ್ಸಿಡಿ ಬರಂಗಿಲ್ಲ. ಅದನ್ನ ಸ್ವಂತ ರೊಕ್ಕ ಕೊಟ್ಟು ಖರ್ಚು ಮಾಡ್ಕೊಂಡು ಸ್ವಲ್ಪ ತೊಗೊಂಡ್ರೆ ಮತ್ತೆ ಅಲ್ಲಿ ಡ್ರಿಪ್ ತೆಗೆದಿಟ್ಟಿನ್ರಿ. ಮತ್ತು ಈ ಕಡೆ ಡ್ರಿಪ್ ತಗೊಂಡು ಈ ಕಡೆ ಗೋಧಿ ಮಾಡ್ಕೊಂಡು ಪ್ಲಾನ್ ಆಗಿದ್ದೀನಿ ಸರ್. ಅದಕ್ಕೆ ರೆಡಿ ಮಾಡ್ಕೊಂಡು ಸರ್ ಅದು ಪ್ಲೇ ಮಾಡ್ಕೋಬೇಕಂತ ಪ್ಲಾನ್ ಆಗಿದ್ದೀನಿ. ಮತ್ತು ಅದು ಕಬ್ಬು ಇತ್ತು ಸರ್, ಕಬ್ಬು ತೆಗೆದಿನಿ ಸರ್. ತೆಗೆದು ಮೊನ್ನೆ 2 ದಿನದ ಕಟಾವಾಗಿ ಸರ್, ಮೊನ್ನೆ ಆಗ್ಯದ್ರಿ. ಅದು ಕಲ್ಲಂಗಡಿ ಮಾಡ್ಬೇಕಂದ್ರೆ ವಿಚಾರನಾಗ ಇದ್ದೀನಿ ಸರ್. ಕಲ್ಲಂಗಡಿ ಮಾಡ್ಬೇಕಂತ ಪ್ಲಾನ್ ಆಗಿದ್ದೀನಿ ರೀ. ನಾ ಅಷ್ಟೇನು ಕನ್ಫರ್ಮ್ ಇಲ್ಲ ರೀ, ವಿಚಾರ ಮಾಡಕ್ಕೆ. ಈಗ ಏನೇನು ಹಾಕಿರಿ ನಿಮ್ಮ ಸರ್? ಈಗ ಸರ್ ಟೋಟಲ್ ಸರ್ ನಾವು ಮೊದಲೊಂದು ಇದು ಯಾವ ಗಿಡ ಸರ್? ಇದು ಶ್ರೀಗಂಧ ಸರ್. ಇದು 2 ವರ್ಷದಿಂದ ಸ್ವಲ್ಪ ಕಡಿಮೆ ಅದ ಸರ್. ಸ್ವಲ್ಪ ಈ ಜೂನ್ ಬಂದ್ರೆ 2 ವರ್ಷ ಆಗುತ್ತೆ ಸರ್. 2 ವರ್ಷದ ಗಿಡ ಇದು? 2 ವರ್ಷದ ಗಿಡ ಸರ್. ಓಹೋ ಇದರ ರಕ್ಷಣೆ ಹೇಗಾಗತ್ತೆ ರೀ? ಈಗ ನಾವು ಕೇಳ್ಪಟ್ಟಿರ್ತೀವಿ ಈ ಗಂಧ ಬೆಳೆದ್ರೆ ಏನಪ್ಪ ಉಳ್ಸೋದೇ ಇಲ್ಲ, ರಾತ್ರಿ ಬಂದು ಕಟ್ಕೊಂಡು ಹೋಗ್ಬಿಡ್ತಾರೆ, ಅದು ಇದು ಅಂತ ಟೆನ್ಷನ್ ಇರುತ್ತೆ. ಜನರಲ್ ನಾಲೆಜ್ ಪ್ರಕಾರ ಸರ್, ನಮ್ಗೆ ಗೊತ್ತಿದ್ದ ಪ್ರಕಾರ ಸರ್, ನಾವೇನೋ ಇದ್ರ ಬಗ್ಗೆ ಪೂರ ಆಳವಾಗಿ ವಿಚಾರ ಮಾಡಲಿಲ್ಲ ಸರ್. ಹಿಂಗೆ ಟೈಪ್ ನೋಡಿದೆ, ಯೂಟ್ಯೂಬ್ ನೋಡಿದೆ, ಅಲ್ಲಿ ನೋಡಿ ವಿಚಾರ ಮಾಡಿದೆವು. ಹಚ್ಚೋಣ ನಾವೊಂದು ವಿಭಿನ್ನ ಮಾಡೋಣ, ನಮ್ಮ ಕಡೆ ನಮ್ಮ ಭಾಗದಾಗ ಜಾಸ್ತಿ ಇಲ್ರಿ, ಹಚ್ಚೋಣ ಪ್ರಯತ್ನ ಮಾಡಿದ್ರು. ಬಾಬಾರದ ವಿಚಾರ ಅವರೇ ಹಚ್ಚ, ನಾನು ಫಸ್ಟ್ ಹಚ್ಚಿಲ್ರಿ, ಅವ್ರು ಹಚ್ಚಿದ್ರಿ. ಆಮೇಲೆ ಅದು ಆದ್ಬೇಕು ನಾ 2 ಟೈಪ್ ನಾ ಹಚ್ಚಿದ್ರಿ. ಫಸ್ಟ್ ಹಚ್ಚಿ ಅವ್ರು ಈ ಕಡೆ ಸಾಲ ಸರ್. ಎಷ್ಟು ಶ್ರೀಗಂಧದ ಮರ ಐತ್ರಿ ಈ ಟೋಟಲ್ ಸರ್? ನಮ್ಮಲ್ಲಿ ಹಚ್ಚಿದ ನಾವು 1000 ಗಿಡ ಹಚ್ಚಿರಿ. 1000 ಗಿಡ ಹಚ್ಚಿರಿ. 1000 ಗಿಡ ಹಚ್ಚಿ ಅದ್ರಾಗ ಒಂದು 200 ಕಡಿಮೆ ಆಗ ಸರ್. ಒಂದು 800 ಗಿಡ 800 ಗಿಡ ಉಳಿದವ ಸರ್ ಈಗ. ಓಕೆ ಸ್ವಲ್ಪ ದೊಡ್ಡ ಸ್ವಲ್ಪ ಸಣ್ಣವ ರೀ. 800 ಗಿಡ ಅವ ಸರ್ ಈಗ. ಓಕೆ ಸೊ ಹಂಗೆ ಮುಂದೆ ಹೋಗ್ರಿ. ಓಕೆ ಇದು ರೀ ಮಾವಿನ ಗಿಡ ಸರ್. ಇದು ಮಾವಿನ ಗಿಡ ಒಂದು 50 ಗಿಡ ಹಚ್ಚಿದೆ ಸರ್ ರೀ. ಒಂದು 4 ದಿನ ಹೋಗ್ಯಾವ ಸರ್ ರೀ. 40-45 ಅವ ಸರ್ ಈಗ. ಮಾವಿನ ಗಿಡ ಅಂತಂದ್ರೆ ಈಗ ಮಾವಿನಕಾಯಿಗಳಲ್ಲಿ ಹಲವಾರು ರೀತಿ ಇದಾವೆ. ಸೊ ನಿಮ್ದು ಯಾವ ಟೈಪ್ ಮಾವು ಹಾಕ್ಯಾರಿ? ಮಲ್ಲಿಕಾ ಸರ್. ಇದು ಮಲ್ಲಿಕಾ. ಮಲ್ಲಿಕಾ ಅವ್ರಿ. ಸ್ವಲ್ಪ ಜವರಿ ಜಾಸ್ತಿ ಅದ ಸರ್. ನಮ್ಮ ಲೋಕಲ್ ಏನ್ ಸರ್. ಮಲ್ಲಿಕಾ 4 ಅವ ಸರ್. ಆ ಕಡೆ ಅವ ಸರ್. ಸರಿ ನಡ್ರಿ ಹಂಗೆ ಹೋಗೋಣ. ಜಾಪಾನ್ ಬಂದು ತೈವಾನ್ ಅದ ಸರ್. ಜಾಪಾನ್ ಪೇರು. ತೈವಾನ್ ಅಂದ್ರೆ ದಪ್ಪಕಾಯಿ ಬರುತ್ತಲ್ಲ ಅದು? ದಪ್ಪಕಾಯಿ ಬರ್ತದೆ ಸರ್. ಅದ್ರಾಗ ಹೆಂಗ ಸರ್ ರೀ, ಈ ವರ್ಷ ಮಾರ್ಕೆಟ್ ಬಂದಿದೆ ಸರ್, ನಾನು ನೋಡಿದಿಲ್ರಿ ಇಷ್ಟು ವರ್ಷ ರೀ. ಮಾರ್ಕೆಟ್ ದೊಡ್ಡ ದಪ್ಪ ಬರ್ತದೆ ಸರ್. ಆದ್ರೆ ತಿನ್ನಾಕ ಟೇಸ್ಟ್ ಇರಂಗಿಲ್ಲ. ಹೌದು, ಬರೀ ಸಪ್ಪಗಿರುತ್ತೆ ಸರ್. ಹೌದು. ನಮ್ದು ಹಂಗಿಲ್ಲ ಸರ್. ನಾ ಗುಲ್ಬರ್ಗ ಮಾರ್ಕೆಟ್ ಒಳಗೆ ಹೋಗಿ ಈ ವರ್ಷ ಸರ್ ಮಾರ್ಕೆಟ್ ಹೋಗಿ ಮಾರಿದ್ನವ್ರಿ. ಇಲ್ಲಿ ತನ ಮಾರಿದ್ವಿ ಅಂದ್ರೆ ಸರ್ ಊರಾಗ ಲೋಕಲ್ ಅಲ್ಲೇ ಮಾರ್ಕೋತೀವಿ ಸರ್. ಇಲ್ಲಿ ಬಂದು ಹೋಯ್ತಿರಿ, ಖರೀದಾರ ಬಂದು ತೊಡೆ ಹೋಯ್ತಿರಿ. ನಾವ್ ಇದು ಯಾಕಂದ್ರೆ ಈ ವರ್ಷ ಜಾಸ್ತಿ ಅದ ಸರ್. ನಾವು ಸ್ವಲ್ಪ ಇದು ನೀರು ಕರೆಕ್ಟಾಗಿ ಮೇಂಟೈನ್ ಮಾಡಿದೆ ಸರ್. ಇವ್ರು ಜಾಸ್ತಿ ಆಗೈತ್ರಿ. ಜಾಸ್ತಿ ಆಗೋಣ ಮಾರ್ಕೆಟ್ ಹೋಗಿದೆ ಸರ್. ಸ್ಮೆಲ್ ಸರ್, ಹಣ್ಣು ತಿನ್ನೋದಕ್ಕಿಂತ ಸ್ಮೆಲ್ ನೋಡಿ ಮನಸ್ಸಿಗೆ ಇದಾಗಿರ್ಬೇಕ್ರಿ. ಆ ಟೈಪ್ ಹಣ್ಣು ಆಗಿತ್ತು ಸರ್. ಸಿಬೇಕಿಡ. ಇದಕ್ಕೆ ನೀವು ಇನ್ನೊಂದು ಏನಂದ್ರಲ್ಲ? ಜಾಪಳ ಸರ್. ನಮ್ಮ ಭಾಷೆ ನಮ್ಮ ಭಾಗದ ಜಾಪಕಾಯಿ ಅಂತ ಸರ್. ಜಾಪಳಕಾಯಿ. ಆ ಕಡೆ ಪೇರು ಸರ್. ಓಕೆ. ಒಂದ್ ಲೈನ್ ಜಾಪಳ ಸರ, ಒಂದ್ ಲೈನ್ ಶ್ರೀಗಂಧ ಸರ್. ಇದು ಡಿಸ್ಟೆನ್ಸ್ ಎಷ್ಟು ಕರೆಕ್ಟ್ ಐತ್ರಿ? ಇದು ಸಿಬಿಕಾಯಿ ಮರ, ಇದು ಶ್ರೀಗಂಧದ ಮರ 10 ಫೀಟ್ ಇಟ್ಟಿವಿ ಸರ್. 10 ಫೀಟ್. ಓಕೆ. ಅಂದ್ರೆ ನೀವು ಇದ್ರ ಬಗ್ಗೆ ಎಲ್ಲ ಮೊದ್ಲ ಗೊತ್ತಿತ್ತು ಅಪ್ಪರ್ಗೆ ಅನ್ಸುತ್ತೆ? ಮಾಹಿತಿ ಇತ್ತು. ಅವ್ರು ನೋಡ್ಕೊತೀನಿ ನಾನು ರೀ. ಜಾಸ್ತಿ ಬರ್ತಿಲ್ಲ, ಏನೋ ಅಂತ ಕೆಲಸ ಇದ್ರೆ ಬರ್ತೀನಿ ನಾ ಹೊಲ ಕಡೆಗೆ ರೀ. ಇಲ್ಲ ಬರ್ತಿಲ್ಲ ನಾ ಮೊದಲು. ಏನೋ ಅದು ಗೊತ್ತಾಗಲ್ಲಪ್ಪ ಬಾನಿ ಅಂತಂದ್ರೆ ಬಂದ ಏನೋ ಮೋಟರ್ ಖರಾಬ್ ಆಯ್ತು, ಅದು ಮಾಡ್ತು. ಈ ಟೈಪ್ ಏನಾರ ಇದ್ರೆ ಸೋಲಾರ್ ಫ್ಯಾನ್ಸಿ ನಾವೇ ಮಾಡ್ಕೊಂಡಿದ್ರಿ. ಅದು ಮಾಡೋ ಟೈಮಿನ ಬರ್ತಿದ್ರಿ. ಹೊಲ್ಲಾಗಿನ ಕೆಲಸ ಇರ್ತಲ್ರಿ, ಅವನ ಬರ್ತಿಲ್ಲ ಈ ಕಡೆ ಜಾಸ್ತಿ. ಈಗ ಒಂದು 3 ವರ್ಷದಿಂದ 2.5-3 ವರ್ಷದಿಂದ ನಾ ಈ ಕಡೆ ನಾನು ಪೂರ. ಯಾಕೆ ಇದ್ಕಿದಂಗೆ ಹೊಲದ ಕಡೆ ಬರ್ಬೇಕು ಅಂತ ಅನಿಸ್ತು ನಿಮಗೆ? ಹೊಲದ ಕಡೆ ಸರ ಬಿಸ್ನೆಸ್ ಮಾಡ್ತಿದ್ದ. ಬಿಸ್ನೆಸ್ ನಾನು ಸರ ಲಾಭ ಕೋವಿಡ್ ಆದ್ಬೇಕು ಸ್ವಲ್ಪ ಮನಸ್ಸಿದೆ ಅನಿಸ್ತಾರ. ಏನ್ ಬಿಸ್ನೆಸ್ ಮಾಡ್ತಿದ್ರಿ? ಬಿಸ್ನೆಸ್ ಸರ್ ನಾನು ಟೂರ್ ಅಂಡ್ ಟ್ರಾವೆಲ್ಸ್ ಇದ್ದೆ, 2 ಮಾಡ್ಕೋತಿದ್ರಿ. ಹಂಗೆ ಹುಡುಗರು ಮಾಡ್ತಿದ್ ಜೊತೆಗೆ ನಮ್ ಹುಡುಗರಿದ್ರಿ, ಕೆಲಸ ಮಾಡಿ ಹುಡುಗರಿದ್ರಿ. ಅವ್ರು ನಾವೆಲ್ಲ ಕಲ್ತು ಮಾಡ್ಕೋತಿದ್ದೇವ್ರಿ. ಅದಾಗಣ ಕೋವಿಡ್ ಆದ್ರೆ ಸ್ವಲ್ಪ ಬಿಸ್ನೆಸ್ ಎಲ್ಲ ಲಾಸ್ ಆದ್ರಿ. ಆಗಿಲ್ರಿ, ಡಲ್ ಆದ ಸರ್ ಬಿಸ್ನೆಸ್. ಡಲ್ ಆಗಣ ಅವಾಗ ಏನಾದ್ ಸರ್ ಬಿಸ್ನೆಸ್ ಕೋವಿಡ್ ಆದ್ರೆ ಸ್ವಲ್ಪ ಜನಕ್ಕೆ ಏನೋ ಜ್ಞಾನದೇ ಆದಂಗೆ ಸರ್.
ಕೃಷಿ ಬಗ್ಗೆ ಸರ್ ಭಾಳಷ್ಟು ನಾನು ನಮ್ಮ ಫ್ರೆಂಡ್ ಆರ ಸರ್ ಗುಲ್ಬರ್ದಾಗ ಇರ್ತಾರೆ ಅಲ್ಲಿ ಇರ್ತಾರೆ ಬೆಳೆದ ಅವ್ರೇನು ಮಾಡಿ ಸರ್ ಅವಾಗ ನಾವು ಯೂಟ್ಯೂಬ್ ನೋಡೋದು ಅವಾಗ ಯೂಟ್ಯೂಬ್ ನೋಡ್ತೀವಿ ಸರ್ ನೋ ಟೈಮ್ನಾಗ ಎಲ್ಲಿಂದ ಬೇರೆ ದೇಶದಲ್ಲಿ ಬಂದು ಬೆಂಗಳೂರು ಸಿಟಿ ಇದ್ದವ್ರಿ ಹಳ್ಳಿ ಬಾಜು ಅಲ್ಲೇ ಬೆಂಗಳೂರು ಸುತ್ತಮುತ್ತ ಹೊಲ ತಗೊಂಡು ಅಲ್ಲೇ 1 ಎಕರೆ ಅಲ್ಲಂತೂ ನಮ್ಮಷ್ಟು ಇದು ಜಾಸ್ತಿ ಕಾಸ್ಟ್ಲಿ ಇರುತ್ತೆ ಸರ್ ಹೊಲ ಇದಕ್ಕಿಂತ ಜಾಸ್ತಿ ಇರುತ್ತೆ 1 ಎಕರೆ ತಗೊಂಡು ಅಲ್ಲೇ ಒಂದು ದೊಡ್ಡ ಇದು ಫಾರ್ಮ್ ಹೌಸ್ ಮಾಡ್ಕೊಂಡು ಏನೋ ಕಟ್ಕೊಂಡು ಏನೋ ಗಿಡ ಹಚ್ಕೊಂಡು ಏನೋ ಮಾಡ್ಕೊಂಡು ನೆಮ್ಮದಿನ ದಾರ ಸರ್ ಈಗ ಅದನ್ನ ಕೇಳಿದ್ರಿ ನೀವು ನಮಗೂ ತರ ಅನಿಸ್ತು ನಮ್ಮ ಹಿರಿಯರ್ ಗಳಿಸಿ ನಾರ ಗಳಿಸೋದು ನಾವು ತುಂಬಂತೂ ಆಗಲ್ಲ ಈಗಿನ ಕಾಲದಾಗ ಆಗಂಗಿಲ್ಲ ರೀ ಕಾಲ ಅದೆಲ್ಲ ಹಿರಿಯದ ರೀ ನಮ್ಮ ಹಿರಿಯರ್ ಗಳಿಸಿದ ನಾಕ್ ಮಾಡಬಾರ್ದು ಅಂತ ಒಂದ್ ತರ ಇದು ಅನಿಸ್ತ್ರಿ ಸುಮ್ ನಡಿ ಬೇಡ ಬೇಡ ಯಾವ ಬೇಡ ಬೇಡ ಸುಮ್ ಅದಷ್ಟು ಹಂಗಾರೆ ನೀವೀಗ ಕೊರೋನಾಗ ಥ್ಯಾಂಕ್ಸ್ ಹೇಳ್ಬೇಕೀಗ ನಾನು ಹೇಳ್ತೀನಿ ನನ್ನಂತ ರೈತರು ಬಹಳ ಜನ ಹಾರ ಸರ್ ಓಕೆ ಆ ಕಾರಣದಿಂದ ಅಗ್ರಿಕಲ್ಚರ್ಗೆ ಬಂದ್ರಿ ಬಂದೆ ಸರ್ ಓ ಚಲೋ ಆಯ್ತು ಓಕೆ ಅಗ್ರಿಕಲ್ಚರ್ ಅಂತಂದ್ರೆ ಮಾಡ್ತೀರಿ ಅಂದ್ರೆ ಇಂಟ್ರೆಸ್ಟ್ ಅಲ್ಲ ಗೊತ್ತಾಯ್ತು ಅದೇ ಯುವಕರು ಇದು ಹಿಂಗ್ ಬರಕ್ ಒಂದ್ ದಾರಿ ಆಯ್ತು ಅಂತ ಏನೋ ಒಂದು ದಾರಿ ಕೊಡೋದು ದಾರಿ ಬಂತು ಹೆಂಗೆ ಡ್ರಿಪ್ ಇರಿಗೇಷನ್ ಮಾಡ್ತೀರಿ ನೀವು ಡ್ರಿಪ್ ಸರ್ ಅಷ್ಟು ಡ್ರಿಪ್ ಸರ್ ಓ ಇದ ಪೈಪ್ ಅಂದ್ರೆ ಇದೇ ಪೈಪ್ ಸರ್ 12 mm ಸರ್ ಇದ್ರಿ ಓಕೆ ಈ ಥರ ಪ್ರತಿ ಸಾಲಿಗೂ ಹಾಕಿರ್ತೀರಿ ಪ್ರತಿ ಸಾಲಿಗೆ ಹಾಕಿರ್ತಾರೆ ಟೋಟಲ್ ಸಾಲಿಗೆ ಸರ್ ಓಕೆ ಓಕೆ ಈಗ ನೀವು ಬೋರ್ ಮೇಲೆ ಡಿಪೆಂಡ್ ಆಗಿದ್ದೀರಾ ಹೇಗೆ ಸರ್ ಈಗ ಬೋರ್ ಇದೆ ನಿಮ್ದು ಬೋರ್ ಹಾಕಿದೆ ಸರ್ ಮತ್ತೆ ಒಂದು 11 ವರ್ಷದಿಂದ ಬೋರ್ ಹಾಕಿದೆ ಸರ್ ಏನೋ ಒಂದೂವರೆ ವರ್ಷ ನೀರು ಬಂತು ಸರ್ ಓಕೆ ನೀರು ಬಂದ ಬಳಕ ಮಾಡಿದ್ರೆ ನೀರು ಕಂಬಳಕತ್ತದ್ರಿ ನಿಂಬಿ ಮಾಡಿದ್ರಲ್ಲ ಫಸ್ಟ್ ಕಂಬಳಕತ್ ಸರ ಕಂಬಳ ಆಮೇಲೆ ಪೈಪ್ಲೈನ್ ಮಾಡೋ ವಿಚಾರ ಮಾಡಿದ್ರು ಬಾಬು ಅವ್ರಿ ಮಾಡ್ರಿ ಅಂತಂದ್ರೆ ಮಾಡಿದ್ರು ಅವ್ರಿ ಮಾಡಿದ್ರೆ ಮಾಡೋ ಟೈಮಿಗೆ ಬ್ಯಾಂಕಿನವ್ರು ಕೇಳೋಣ ಅವ್ರು ಲೋನ್ ಕೊಟ್ರು ಪಾಪ ಅವಾಗಿಂದ ಒಂದು ವಾರದಾಗ ಲೋನ್ ಮಾಡ್ಕೊಟ್ರ ನಮ್ರಿ ಅವಾಗಿಂದ ಪೈಪ್ಲೈನ್ ಮಾಡ್ಕೊಂಡ್ರಿ ಒಂದು ವಾರದಾಗ ಪೈಪ್ಲೈನ್ ಮಾಡಿದ್ರಿ ಅಂದ್ರೆ ಸಬ್ಸಿಡಿ ಒಳಗೆ ತೊಗೊಂಡಿರಿ ಸಬ್ಸಿಡಿ ಇಲ್ಲ ಸರ್ ಲೋನ್ ಕೊಟ್ರಿ ಸರ್ 3 ಲಕ್ಷ ಲೋನ್ ಕೊಟ್ರಿ ಸರ್ ನಮ್ಮ ಆಗಿದೆ ಖರ್ಚ 3.5 ಲಕ್ಷ 4 ಲಕ್ಷ ರೂಪಾಯಿ ನೇರ ಆಗಿತ್ತು ಸರ್ 1 ಲಕ್ಷ ಅಷ್ಟೇ ನಾವು ಮ್ಯಾನೇಜರ್ ಭಾಳ ಒಳ್ಳೆ ಗುಪ್ತಾರ್ ಅಂತ ಹೇಳಿ ಒಳ್ಳೆ ಮ್ಯಾನೇಜರ್ ಸರ್ ಅವರು ಕರ್ನಾಟಕ ಲೋನ್ ಕೊಟ್ಟರು ಯಾವಾಗ ಇಷ್ಟು ಇಂಟ್ರೆಸ್ಟ್ ನೀವು ಲೋನ್ ತಗೊಂಡು ನೀವು ಪೈಪ್ಲೈನ್ ಮಾಡ್ಕೊಡ್ರಿ 3 ಲಕ್ಷ ರೂಪಾಯಿ ಲೋನ್ ಮಾಡಿದವರು ಮಾಡಿದ ನಂತರ ನಾವು ಹರಿದಿನ ಪೈಪ್ಲೈನ್ ಮಾಡಿದ್ರು 2.5 ಎಕರೆ 2.5 ಇದು ಆಗ್ತದೆ ಸರ್ ಕಿಲೋಮೀಟರ್ ಹರಿದಿನ ಪೈಪ್ಲೈನ್ ಮಾಡ್ಕೊಂಡು ಒಂದು 7 HP ಮೋಟರ್ ಹಾಕೊಂಡು ಇದಕ್ಕೆ ನೀವು ಸಬ್ಸಿಡಿ ಮಾಡ್ಕೊಂಡ್ರಿ ಸರ್ ಓಕೆ ಓಕೆ ಸೊ ಹಾಗಾಗಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಯಾವ ಬ್ಯಾಂಕ್ ರೀ ಈಗ ಗ್ರಾಮೀಣ ಬ್ಯಾಂಕ್ ಸರ್ ಲೋಕಲ್ ಅದಾವ್ರಿ ಓಕೆ ಓಕೆ ಅಂತ ಹೇಳಿ ಒಬ್ರು ಮ್ಯಾನೇಜರ್ ಇವರು ಓಕೆ ಬೆಸ್ಟ್ ನಮಗೆ ಒಳ್ಳೆ ಕೆಲಸ ಮಾಡ್ಕೊಡ್ರಿ ಸರ್ ಓಕೆ ಕರೆದು ನೀವು ಹಾಕ್ರಿ ಕೆಲಸ ಲೋನ್ ಕೊಡ್ತೀವಿ ನಿಮ್ಗೆ ಸಬ್ಸಿಡಿ ಅಲ್ಲ ಸರ್ ಲೋನ್ ಕೊಟ್ಟರು ಓಕೆ ಲೋನ್ ಕೊಟ್ಟಮ್ಯಾಕ ನಾವು ಒಬ್ರು ಬಾಜು ನಮ್ಮ ಶಂಕರ್ ಜಾಧವ್ ಅಂತ ಸರ್ ಅವ್ರೊಂದು 10 ಜಮೀನು ಅದ ಅವ್ರಿಗೆ ನಮ್ಗೆ 2 ಒಮ್ಮೆ ಕೊಟ್ರಿ ಓಕೆ ನಾವು ಕೊಟ್ಟು ಏನಪ್ಪ ಅಂದ್ರೆ ಆಲ್ರೆಡಿ ಲೋನು ಎಲ್ಲ ಕ್ಲಿಯರ್ ಆಗೈತೆ ಸರ್ ಪೇಡ್ ಮಾಡಿಬಿಟ್ವಿ ಸರಿ ಸರಿ ಓಕೆ ಹಿಂಗಾಗಿ ಸ್ವಲ್ಪ ಎಲ್ಲ ಅನುಕೂಲ ಆಗಿದೆ ಸರ್ ಓ ಬಾಳೆನೂ ಹಾಕಿರಿ ಮನೆ ಬರ್ತೈತೆ ಸರ್ ಏಲಕ್ಕಿನ ಏಲಕ್ಕಿ ಓ ಎಷ್ಟು ದೊಡ್ಡದೈತಲ್ರಿ ಬಾಳೆ ಐತೆ ಸರ್ ಇದ್ರಿ ಪೇರು ಜಾಪಳ ಅದಲ್ಲ ಸರ್ ಇದು ಬಾಳೆ ಐತೆ ಸರ್ ಫಸ್ಟ್ ರೀ ಬಾಳೆ ಮಾಡಿದವ್ರಿ ಪೈಪ್ಲೈನ್ ಮಾಡಿದ ತಕ್ಷಣ ರೀ ಅದು ಬಾಳೆ ತೆಗೆದ ತಕ್ಷಣ ಪೇರು ಮಾಡ್ಕೊಂಡ್ರಿ ಶ್ರೀಗಂಧ ಹಸಬ ಪ್ಲಾನ್ ಐತಲ್ರಿ ಅದ್ರ ಸಂಬಂಧ ಪೇರು ಒಳಗ ಇಂಟರ್ಕ್ರಾಫ್ಟ್ ಬೇಕಂತ ಅದು ಪೇರು ಮಾಡ್ಕೊಂಡ್ರಿ ಸರ್ ಓ ಅಂದ್ರೆ ನೀವು ಹಾಕಿರೋದು ಶ್ರೀಗಂಧಕ್ಕೆ ಪೇರು ಮರ ಅದು ಜೋಡಿ ಏನ್ರಿ ಅದು ಶ್ರೀಗಂಧಕ್ಕೆ ಹೆಂಗಿರ್ ಸರ್ ಇದಕ್ಕೆ ಶಕ್ತಿ ತಂತಾನೆ ಬೆಳೆ ಶಕ್ತಿ ಇರಂಗಿಲ್ಲ ಅದ್ರ ಜೊತೆ ಬೇಕು ಸರ್ ಅದಕ್ಕೆ ಆಶ್ರಯ ಬೇಕ್ರಿ ಅದ್ರ ಬೇರೆ ಸಹಾಯದಿಂದ ನೀರು ಕೊಡ್ತೋಗೋದು ಸರ್ ಹೌದನ್ರಿ ಊಟ ಗೀಟ ಏನ್ ಬೇಕಾದ್ರೂ ಬಿ ಅದ್ರ ಸಹಾಯದಿಂದ ಸರ್ ಓಹೋ ಓಕೆ ಓಕೆ ಸ್ವತಂತ್ರವಾಗಿ ಬೆಳೆಯೋ ಶಕ್ತಿ ಇಲ್ಲ ಓಕೆ ಓಕೆ ಬಾಳೆಗೆ ಸಖತ್ ದೊಡ್ಡದೈತಲ್ರಿ ಇದು ಜಾಸ್ತಿ ಹೈಟ್ ಇರುತ್ತೆ ಸರ್ ಏಲಕ್ಕಿ ಜಾಸ್ತಿ ಹೈಟ್ ಇರುತ್ತೆ ಸರಿ ಸರ್ ಓಕೆ ಓ ನಿಂಬೆಯ ತೋಟಕ್ಕೆ ಬಂದ್ವಿ ಈಗ ಓಹೋ ಹೋ ಎಲ್ಲಿ ನೋಡಿದ್ರೆ ನಿಂಬೆ ಗಿಡ ಓಹೋ ಸೂಪರ್ ಹಾಂ ಓ ಇದೇನು ಸರ್ ಒಳ್ಳೆ ಇದು ಮೂಸಂಬಿ ಇಟ್ಟಂಗೆ ಐತಲ್ರಿ ಇನ್ನು ಇದಕ್ಕಿಂತ ಬರುತ್ತೆ ಸರ್ ಒಳಗೆ ನಾ ಹೇಳ್ದಲ್ಲ ಸರ್ ನಿಮ್ಗೆ ಆ ಕಡೆ ಒಂದು 23 ಗಿಡ ಅದಾವ ಸರ್ ಓಕೆ ಆ ಕಡೆ ಆ ಸೈಡ್ ಅವ ಸರ್ ಅವು ಕಾಯಿ ದೊಡ್ಡ ಟೋಟಲಿ ಸರ್ ಆಹಾ ಗಮ್ಮನ ತೊಳೆ ಓಕೆ ಇದು ಸರ್ ಡ್ರಿಪ್ ಏನ್ ಮಾಡ್ಕೊಂಡು ಸರ್ ನಾನು ಮತ್ತೆ ಈ ವರ್ಷ ರೀ ಮೊದಲೇ ಇತ್ತು ಸರ್ ಡ್ರಿಪ್ ರೀ ಹಾಡಿದಾಗಿತ್ತು ಸ್ವಲ್ಪ ಅಲ್ಲಿ ಲೀಕೇಜ್ ಸಮಸ್ಯೆ ಕೊಡಕತ್ತೀರಿ ಓಕೆ ಓಕೆ ಅದ್ರ ಸಂಬಂಧ ಸದಿ ಜಾಸ್ತಿ ಬರಕ ಹುಲ್ಲು ಜಾಸ್ತಿ ಆಗುತ್ತೆ ಸರ್ ಹುಲ್ಲು ಜಾಸ್ತಿ ಆದ ಲೇಬರ್ಸ್ ಕಾಸ್ಟ್ ಮೇಂಟೆನೆನ್ಸ್ ಜಾಸ್ತಿ ಬರಕತ್ತು ಓಕೆ ಅದ್ರ ಸಂಬಂಧ ಏನು ಮಾಡಿ ಸರ್ ಇದೊಂದು ಡ್ರಿಪ್ ಹೊಸ ಮಾಡ್ಕೊಂಡೆ ಸರ್ ಓಕೆ
ಇದು ಈ ಥರ ಆಗಿರುತ್ತಲ್ಲ ಏನಂತಾರೆ ಅದು ಇದಕ್ಕೆ? ಸರ್ ಜಾಡ್ಮಿ ಕಟ್ಟಿರಿ ಸರ್ ಅದ್ರಿ ಜಾಡ್ ಕಟ್ಟೋದು. ಅದು ಗಾಡ್ ಕಟ್ಟಿರಿ ಅದಕ್ಕೆ ಎಣ್ಣೆ ಹೊಡೆದಿನಿ ಸರ್ ರೀ. ಓಕೆ ಸ್ವಲ್ಪ ಇನ್ನೂ ಕಂಟ್ರೋಲ್ ಬಂದಿಲ್ಲ ಸರ್ ಅದ್ರಿ. ಓಕೆ ಓಕೆ ಬರ್ಬೇಕಾದ್ರೆ ಟೈಮ್ ಬೇಕು ಸರ್ ಅದಕ್ಕೆ. ಓಕೆ ಓಕೆ ಆಲ್ರೆಡಿ ಕಮ್ಮಿ ಆಗ್ಯದ ಸರ್ ಅಂದ್ರೆ ಬಿ ಆಗಿತ್ತು ರೀ. ಈ ವರ್ಷ ಕಡಿಮೆ ಅದ ಸರ್. ಓಕೆ. ಗಿಡ ತುಂಬ ನಿಂಬೆಕಾಯಿಗಳು. ನಿಂಬೇಕಾಯ್ತು ಸರ್. ಈಗಿನ ಸಣ್ಣ ಸಣ್ಣ ಸರ್. ಹಾಂ ಹಾಂ ಅದೇ ಅದೇ ಇಲ್ಲಿ ಕಾಣ್ತಾ ಇದೆ ಇಲ್ಲಿ. ಇಲ್ಲಿ ಓಕೆ ಇಲ್ಲೈತ್ರಿ ಇಲ್ಲಿ. ತೋರಿಸ್ತಾರೆ ನಿಮಗೆ. ಹಾಂ 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 ಇಲ್ಲ ಸರ್ ಹಾಂ ಹಾಂ ಸಣ್ಣ ಬರುತ್ತೆ ಸರ್ ಇದ್ರಿ. ಓಕೆ. ಭಾಳ ಸಣ್ಣ ಬರುತ್ತೆ ಸರ್, ಕಾಣಂಗಿಲ್ಲ ಸರ್. ಓ ಕಾಳಟ್ಟು ಓಕೆ. ಇದು ಇಲ್ಲಿ ಹೂವು ಫಸ್ಟ್ ಹೂವು ಆಗುತ್ತೆ ಸರ್. ಹಾಂ ಹಾಂ ಹೂವು ಆದ ಬಳಿಕ ಪರಾಗಸ್ಪರ್ಶ ಆಗುತ್ತೆ ಸರ್. ಹಾಂ ಹಾಂ ಪರಾಗಸ್ಪರ್ಶ ಆಯ್ತಲ್ಲ ಸರ್. ಆದ ಬಳಿಕ ಕಾಳ ಕಸ್ತದೆ ಸರ್. ಅವಾಗ ಹೂವು ಉದುರುತ್ತೆ ಸರ್ ಫ್ರೆಂಡ್. ಎದುರುತ್ತಲ್ಲ ಸರ್, ಅದು ಹೂವು ಉದುರುತ್ತೆ ಸರ್. ಹಾಂ ಹಾಂ ಈಗ ಇದು ಇಷ್ಟು ಸಣ್ಣ ಅದ ಸರ್. ಹಾಂ ಹಾಂ ಇದು ನಮ್ಮ ಕಾಯಿ ನಮ್ಮ ಕಟಾವು ಬರ್ಬೇಕಾದ್ರೆ ಒಂದು 2.5 ತಿಂಗಳು ಬೇಕು ಸರ್ ನಮ್ಮ ಪ್ರಕಾರ. ಓಕೆ ಓಕೆ. ಹಾಂ ಸ್ವಲ್ಪ ಎಣ್ಣೆ ಅದು ಜಾಸ್ತಿ ಏನಾದ್ರು ಮಾಡಿದ್ರೆ ಅಂದ್ರೆ ಸ್ವಲ್ಪ ಜಲ್ದಿ ಬರುತ್ತೆ ಸರ್. ಹ್ಞೂ ಹ್ಞೂ ಹ್ಞೂ. ಸೊ ನೀವು ಜಾಸ್ತಿ ಏನು ಯೂಸ್ ಮಾಡಂಗಿಲ್ಲ? ಮಾಡಂಗಿಲ್ಲ ಸರ್. ಆದಷ್ಟು ಕಡಿಮೆ ಮಾಡಂತ ವಿಚಾರ ನನ್ನ ಅಂದ್ರೆ. ಹಾಂ ಹಾಂ ಹಾಂ. ನೋಡಿ ಸರ್ ಯಾವ ಆದಷ್ಟು ಮಾಡ್ಬೇಕು ಮತ್ತೆ ಸರ್. ಕೆಮಿಕಲ್ ಹಾಕಲ್ಲ ಸರ್. ಇನ್ನೊಂದು ಸರ್ ನಾವು ಮಾಡಕತ್ತಿರೋದು ನಮ್ಮ ಹೊಲಕ್ರಿ ಓಕೆ. ಯೂರಿಯಾ ಮತ್ತೆ DAP ಕಟ್ಟಿಲ್ಲ ಸರ್. ಹಾಂ ಹಾಂ ನಮ್ಮ ಅಪ್ಪರು ಮಾಡಕತ್ತಿ ಯೂರಿಯಾ DAP ಕಟ್ಟಿಲ್ಲ ರೀ. ಹಾಂ ಹಾಂ. ನಾ 3 ವರ್ಷ ಆಯ್ತು ಸರ್ ನಾನು ಮಾಡಕತ್ತೀನಲ್ರಿ. ನಾನು ಕಟ್ಟಿಲ್ಲ ಸರ್ ಯೂರಿಯಾ DAP. ಹಾಂ ಹಾಂ ಹಾಂ. ಹೂವು ಅನ್ರಿ ಇದು?